ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘದ ವತಿಯಿಂದ ಇಲಾಖೆಯ ಎಲ್ಲ ವೃಂದ ಸಂಘಗಳ ಸಹಯೋಗದೊಂದಿಗೆ ಹಾಗೂ NHM ಸಿಬ್ಬಂದಿ ವರ್ಗದವರ ಸಹಯೋಗದೊಂದಿಗೆ ಕರ್ನಾಟಕದಾದ್ಯಂತ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಆಸ್ಪತ್ರೆಗಳಲ್ಲೂ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. 11ನೇ ತಾರೀಕು 11ನೇ ಮಾರ್ಚ್ನಿಂದ 15ನೇ ಮಾರ್ಚ್ವರೆಗೆ ಕಪ್ಪು ಪಟ್ಟಿ ಧರಿಸಿ ನಮ್ಮ ಆರೋಗ್ಯ ಇಲಾಖೆಯ ಕೋಲಾರ ಜಿಲ್ಲೆಯ ಆರೋಗ್ಯ ಇಲಾಖೆಯ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ಕೊಡಲಿಕ್ಕೆ ಬದ್ಧರಾಗಿರ್ತೀವಿ. 16ನೇ ತಾರೀಕಿನಿಂದ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ 16ರಿಂದ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರ ಈಗ ನಮ್ಮ ಕೇಂದ್ರ ಸಂಘದಿಂದ ಏನೇನು ಬೇಡಿಕೆಗಳನ್ನು ನೀಡಿದ್ದೀವಿ, ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ, ಬೇಡಿಕೆಗಳು ಈಗಾಗಲೇ ಒಂದು ಪಟ್ಟಿ ಮಾಡಿರುವಂಥ 12 ಬೇಡಿಕೆಗಳಲ್ಲಿ ಪ್ರಮುಖವಾದ್ದು ಅಂದರೆ ಸರ್ಕಾರಿ ಆಸ್ಪತ್ರೆಗೆ ಕಾಲಕ್ಕೆ ಸಮರ್ಪಕವಾಗಿ ಔಷಧಿಗಳು ಸರಬರಾಜು ಆಗದೇ ಇರುವಂಥದ್ದು, ಹಾಗೆ ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ಪ್ರಕ್ರಿಯೆ ಆಗಬೇಕಾಗಿರೋದು ಸುಮಾರು ವರ್ಷಗಳಿಂದ ಆಗದೇ ಇರುವಂಥ ಒಂದು ಸಂಗತಿ ಇರ್ಬೋದು, ಹಾಗೆ ಜ್ಯೇಷ್ಠತಾ ಪಟ್ಟಿ ತಯಾರಿಸದೇ ಇರುವಂಥ ಸಂಗತಿ ಇರ್ಬೋದು, ಕಳೆದ 5 ವರ್ಷಗಳಿಂದ ಮುಂಬಡ್ತಿ ಕೊಡದೇ ಇರೋವಂಥದ್ದು, ಹಾಗೆ ಉನ್ನತ ವ್ಯಾಸಂಗಕ್ಕೆ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಕಳಿಸ್ಕೊಡದೇ ಇರುವಂಥದ್ದು, ಹಾಗೆ ಈ ಒಂದು ಸರ್ಕಾರಿ ವರ್ಗಾವಣೆಗಳಲ್ಲಿ ಕೆಲವು ನ್ಯೂನತೆಗಳೇನಿತ್ತು ಅದ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಇರ್ಬೋದು, ಹಾಗೆ ಕೆಲವು ಎನ್ಕ್ಯಾಡರ್ ಹುದ್ದೆಗಳಿಗೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ನಿಯೋಜಿಸದೇ ಇರುವಂಥದ್ದು, ಹಾಗೆ ಕೆಲವು ಏನು ನಮ್ಮ ಇಲಾಖೆಯಲ್ಲಿರುವಂಥ 45% ವೇಕೆನ್ಸೀಸ್ನ ಫಿಲ್ ಮಾಡದೇ ಇರುವಂಥದ್ದು ಈ ಒಂದು ಬೇಡಿಕೆಗಳಲ್ಲಿರುವಂಥ ವಿಷಯ. ಇದು ಜೊತೆಗೆ ನಮ್ಮ NHM ಗುತ್ತಿಗೆ ನೌಕರರಿಗಿರುವಂಥ ಗುತ್ತಿಗೆ ನೌಕರರು, ಹೊರ ಗುತ್ತಿಗೆ ನೌಕರರಿಗೆ ಇಲ್ಲದೇ ಇರೋ ಸೇವಾ ಭದ್ರತೆ ಇಲ್ಲದೇ ಇರೋವಂಥದ್ದು ಬಗ್ಗೆಯೂ ಈ ಒಂದು ಮುಷ್ಕರದಲ್ಲಿ ಒಂದು ಅಜೆಂಡಾ ಆಗಿರುತ್ತೆ. ನಮ್ಮ ಈ ಎಲ್ಲ ವಿಷಯಗಳನ್ನು ತಗೊಂಡು ಈ ಬಾರಿ ಈ ಒಂದು ಮುಷ್ಕರಕ್ಕೆ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಹಾಗೆ ಗುತ್ತಿಗೆ ಹೊರ ಗುತ್ತಿಗೆ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. 11ರಿಂದ ಕಪ್ಪು ಪಟ್ಟಿ ಧರಿಸಿ ಒಂದು ಹೊರರೋಗಿಗಳ ಸೇವೆಗಳನ್ನು ಸ್ಥಗಿತಗೊಳಿಸಿ ಎಮರ್ಜೆನ್ಸಿ ಸೇವೆಸ್ ಮಾತ್ರ ಕೊಡೋದು, ಹಾಗೆ 16ರಿಂದ ಕಂಪ್ಲೀಟಾಗಿ ಬಂದ್ ಮಾಡಿ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇದಕ್ಕೆ ಏನಾದರೂ ಸರ್ಕಾರ ಸ್ಪಂದಿಸದೇ ಇದ್ದರೆ ಸರ್ಕಾರನೇ ನೇರ ಹೊಣೆ ಆಗುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ.